ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ಎಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ ಮೇಲೆ ವೆರಿಫಿಕೇಷನ್ ಟಿಕ್ ಮಾರ್ಕ್ ತಗೊಳ್ಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸಿ ಕೊಡ್ತಿದ್ದೀನಿ. ಬನ್ನಿ. ನಿಮ್ಮ ಚಾನಲ್ ಕ್ರೈಟೀರಿಯಾ ಕಂಪ್ಲೀಟ್ ಆದಮೇಲೆ ಇದು ಅಪ್ಲೈ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಕಂಪ್ಲೀಟ್ ಆದಮೇಲೆ ನಾವು ಅದನ್ನು ಅಪ್ಲೈ ಮಾಡೋದು ಹೇಗೆ ನೋಡೋಣ. ಬನ್ನಿ, ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡಿ ತೋರಿಸ್ತಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಅಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಏನು ಮಾಡಬೇಕು ಅನ್ನೋದು ಕಂಪ್ಲೀಟಾಗಿ ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ. ಸೊ ಸ್ನೇಹಿತರೆ, ಫಸ್ಟ್ ಒಂದು ನೀವು ಬ್ರೌಸರ್ ಓಪನ್ ಮಾಡಿ. ಬ್ರೌಸರ್ ಓಪನ್ ಮಾಡಿದ ಮೇಲೆ ನಿಮ್ಮ ಯೂಟ್ಯೂಬ್ ಚಾನಲನ್ನು ಇಲ್ಲಿ ಲಾಗಿನ್ ಮಾಡ್ಕೋಬೇಕು. ಈ ಬ್ರೌಸರ್ನಲ್ಲಿ, ಕ್ರೋಮ್ ಬ್ರೌಸರ್ನಲ್ಲಿ ಫಸ್ಟ್ ಇದನ್ನು ಓಪನ್ ಮಾಡಿ. ಇದು ಬ್ರೌಸರ್ನಲ್ಲಿ ಮಾಡಬೇಕು. ಸೊ ಬ್ರೌಸರಲ್ಲಿ ಮಾಡಿಕೊಂಡು ಆದಮೇಲೆ ಇಲ್ಲಿ ಲಾಗಿನ್ ಆಗಿದೆ. ಓಕೆ, ಇಲ್ಲಿ ಆದಮೇಲೆ ಇಲ್ಲಿ ನೋಡಿ 1,00,000 ಕ್ರಾಸ್ ಆಗಿದೆ. ಈ ಚಾನಲ್ ಮೇಲೆ ವೆರಿಫೈಡ್ ಬ್ಯಾಡ್ಜ್ ಇಲ್ಲ. ಸೊ ವೆರಿಫೈಡ್ ಟಿಕ್ ಮಾರ್ಕ್ ಬರುತ್ತೆ ಇಲ್ಲಿ ಇದ್ರ ಮುಂದೆ. ಸೊ ಅದಕ್ಕೆ ಅಪ್ಲೈ ಮಾಡಬೇಕು ನಾವು, ಹಾಗೆ ಬರಲ್ಲ, ಅಪ್ಲೈ ಮಾಡಬೇಕು. ಸೊ ಫಸ್ಟ್ ಇಲ್ಲಿ ಪ್ಲಸ್ ನ್ಯೂ ಟ್ಯಾಬ್ ಓಪನ್ ಮಾಡೋಣ. ಆಮೇಲೆ ಇಲ್ಲಿ ಯೂಟ್ಯೂಬ್ ಹೆಲ್ಪ್ ಅಂತ ನೀವು ಸರ್ಚ್ ಮಾಡಬೇಕು. ಯೂಟ್ಯೂಬ್ ಹೆಲ್ಪ್ ಅಂತ ಇಲ್ಲಿ ಸರ್ಚ್ ಮಾಡಿ ಫಸ್ಟ್. ಅದಾದಮೇಲೆ ಇಲ್ಲಿ ಹೆಲ್ಪ್ ಫಸ್ಟ್ ಲಿಂಕ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಒಂದು ಬೇರೆ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ನೋಡಿ ಕಮ್ಯುನಿಟಿ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕಮ್ಯುನಿಟಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಓಪನ್ ಆಗುತ್ತೆ. ಆಮೇಲೆ ಇಲ್ಲಿ 3 ಲೈನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮ್ಯಾನೇಜ್ ಯುವರ್ ಅಕೌಂಟ್ ಸೆಟ್ಟಿಂಗ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಈ ರೀತಿ ನಿಮಗೊಂದು ಇಂಟರ್ಫೇಸ್ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಆಮೇಲೆ ಇಲ್ಲಿ ಮ್ಯಾನೇಜ್ ಅಕೌಂಟ್ ಸೆಟ್ಟಿಂಗ್ ನಿಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಸ್ಕ್ರಾಲ್ ಮಾಡಿ. ನೀವು ಸ್ಕ್ರಾಲ್ ಮಾಡಿದರೆ ಇಲ್ಲಿ ವೆರಿಫಿಕೇಷನ್ ಬ್ಯಾಜಸ್ ಆನ್ ಚಾನಲ್ಸ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಒಂದು ಬೇರೆ ಪೇಜ್ ಓಪನ್ ಆಗುತ್ತೆ. ಸೊ ನೋಡಿ ವೆರಿಫಿಕೇಷನ್ ಬ್ಯಾಡ್ಜಸ್ ಆನ್ ಚಾನಲ್ಸ್ ಅಂತ ಇದೆ. ಸೊ ಇಲ್ಲಿ ಏನೇನು ಈ ರೀತಿ ವೆರಿಫಿಕೇಷನ್ ಬ್ಯಾಡ್ಜ್ ಬೇಕು ಅಂದರೆ ಟಿಕ್ ಮಾರ್ಕ್ ಯಾವ ರೀತಿ ಬೇಕು ಇಲ್ಲಿದೆ. ಸೊ ಈ ರೀತಿ ಅಪ್ಲೈ ಫಾರ್ ಚಾನಲ್ ವೆರಿಫಿಕೇಷನ್ ಅಂತ ಇದೆ. ಸೊ ಇಲ್ಲಿ ನೀವು ಚೆಕ್ ಮಾಡಿದರೆ ಅಪ್ಲೈ ನಾವು ಅಂತ ಇರುತ್ತೆ ಇಲ್ಲಿ. ಸೊ ಇದು ಅಪ್ಲೈ ನಾವು ಇತ್ತು ಅಂದರೆ ನಿಮ್ಮ ಚಾನಲ್ ವೆರಿಫೈ ಆಗುತ್ತೆ ಅನ್ನೋ ರೀತಿ ಇದು ಬಂದಿರುತ್ತೆ. ಇಲ್ಲಾಂದರೆ ಇದು ಇರಲ್ಲ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಚಾನಲ್ ವೆರಿಫಿಕೇಷನ್ ಅಪ್ಲಿಕೇಶನ್ ಅಂತ ಇದೆ. ಇದರಲ್ಲಿ ಇಲ್ಲಿ ನೋಡಿ, ಕಾಂಗ್ರಾಟ್ಸ್ ಆನ್ ರೀಚಿಂಗ್ 1,00,000 ಸಬ್ಸ್ಕ್ರೈಬರ್ಸ್, ಯು ಆರ್ ಎಲಿಜಿಬಲ್ ಟು ಸಬ್ಮಿಟ್ ರಿಕ್ವೆಸ್ಟ್ ಫಾರ್ ಚಾನಲ್ ವೆರಿಫಿಕೇಷನ್ ಅಂತ ಇಲ್ಲಿ ಬಂದಿದೆ. ಸೊ ಈ ರೀತಿ ನಾವು ಹಾಕಿದರೆ ಇಲ್ಲಿ ನಿಮ್ಮ ಚಾನಲ್ ನೇಮ್ ಏನಿದೆ ಅದನ್ನು ಇಲ್ಲಿ ನಾವು ಹಾಕಬೇಕು. ಚಾನಲ್ ನೇಮ್ ಹಾಕಬೇಕು. ಚಾನಲ್ ನೇಮ್ ಹಾಕೋಣ ಇಲ್ಲಿ. ಅದಾದಮೇಲೆ ಇಲ್ಲಿ ಚಾನಲ್ ಐ ಡಿ ಅಂತ ಇರುತ್ತೆ. ಚಾನಲ್ ಐ ಡಿ ಇಲ್ಲಿ ಸೆಟ್ಟಿಂಗ್ನಲ್ಲಿ ಹೋಗಿ, ಆಮೇಲೆ ಇಲ್ಲಿ ಚಾನಲ್ ಮೇಲೆ ಕ್ಲಿಕ್ ಮಾಡಿ ಅಡ್ವಾನ್ಸ್ ಸೆಟ್ಟಿಂಗ್ನಲ್ಲಿ ಹೋಗಿ ಇಲ್ಲಿ ಮ್ಯಾನೇಜ್ ಯೂಟ್ಯೂಬ್ ಚಾನಲ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿ ಅಡ್ವಾನ್ಸ್ ಸೆಟ್ಟಿಂಗ್ನಲ್ಲಿ ಹೋಗಿ ಇಲ್ಲಿ ಚಾನಲ್ ಐ ಡಿ ಅಂತ ತೋರಿಸುತ್ತೆ. ಇಲ್ಲಿ ಈ ಚಾನಲ್ ಐ ಡಿ ಮೇಲೆ ಕಾಪಿ ಮಾಡ್ಕೊಂಡ್ಬಿಡಿ. ಕಾಪಿ ಮಾಡ್ಕೊಂಡು ಬಂದು ಇಲ್ಲಿ ಪೇಸ್ಟ್ ಮಾಡಬೇಕು. ಜಸ್ಟ್ ಪೇಸ್ಟ್ ಮಾಡಿ. ಈಗ ಇಲ್ಲೇನೂ ಕೂಡ ಇನ್ನೂ ಜಾಸ್ತಿ ಏನೂ ಮಾಡಬೇಕಾಗಿಲ್ಲ. ಜಸ್ಟ್ ಇಲ್ಲಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ಮೇಲೆ ಸ್ವಲ್ಪ ಈ ಚಾನಲ್ ರಿವ್ಯೂ ಆಗುತ್ತೆ. ರಿವ್ಯೂ ಆಗಿ ಸ್ವಲ್ಪ ಹೊತ್ತು ಟೈಮ್ ತೊಗೊಂಡು ಇದು ಎಲಿಜಿಬಲ್ ಇತ್ತು ಅಂದರೆ ವೆರಿಫೈ ಆಗಿ ಬಂದುಬಿಡುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು ನಾವು. ಸೊ ಇಲ್ಲಿ ನಾವು ಒಂದು ಸ್ವಲ್ಪ ಮೇಲ್ ಓಪನ್ ಮಾಡೋಣ. ಮೇಲ್ ಐ ಡಿ ಒಂದು ಓಪನ್ ಮಾಡಿದರೆ ಇಲ್ಲಿ ಮೇಲ್ ಕೂಡ ಬಂದಿರುತ್ತೆ. ಸೊ ನೋಡಿ ಚಾನಲ್ ವೆರಿಫಿಕೇಷನ್ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಒಂದು ಮೇಲ್ ಬಂತು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿದ್ರೆ ಥ್ಯಾಂಕ್ಸ್ ಫಾರ್ ಯುವರ್ ರಿಕ್ವೆಸ್ಟ್ ಟು ವೆರಿಫೈ ಯುವರ್ ಯೂಟ್ಯೂಬ್ ಚಾನಲ್. ಒನ್ಸ್ ವಿ ಹ್ಯಾವ್ ರಿವ್ಯೂಡ್ ಯುವರ್ ಅಪ್ಲಿಕೇಶನ್ ಯು ವಿಲ್ ಹಿಯರ್ ಬ್ಯಾಕ್ ಫ್ರಮ್ ಅಸ್ ವಿತ್ ಡಿಸಿಷನ್ ಅಂತ ಇದೆ. ಸೊ ಏನಾಗುತ್ತೆ, ಒಂದು ಸ್ವಲ್ಪ ಕಾಯ್ದು ನಾವಿಲ್ಲಿ ನೋಡಬೇಕು. Note that our reviewers try to get through applications as quickly as possible, but delays can happen because we have a limited number of reviewers ಅಂತ ಇದೆ. ಸೊ ಸ್ಟಾಕ್ ಕಡಿಮೆ ಇರೋದ್ರಿಂದ ಒಂದು ಸ್ವಲ್ಪ ಟೈಮ್ ತೊಗೋಬೋದು, ಬಟ್ ಆದಷ್ಟು ಬೇಗ ಮಾಡ್ತೀವಿ ಅಂತಲೂ ಹೇಳ್ತಿದ್ದಾರೆ. We know this is important to you and we will get back to you as soon as we possibly can ಅಂತ ಇದೆ. ಸೊ ಈ ರೀತಿ ಇದೆ. ಒಂದು ಮೆಸೇಜ್ ಬಂದುಬಿಡುತ್ತೆ ಇಮಿಡಿಯೇಟಾಗಿ. ಒಂದು ಸ್ವಲ್ಪ ಹೊತ್ತು ಟೈಮ್ ತೊಗೊಂಡು ಇದು ವೆರಿಫೈ ಮಾಡಿ ನಮಗೆ ಕಳಿಸ್ಕೊಡ್ತಾರೆ. ಸೊ ಒಂದು ಸ್ವಲ್ಪ ಹೊತ್ತು ನಾವು ನೋಡೋಣ ಏನಾಗುತ್ತೆ ಅಂತ. ಒಂದು ಸ್ವಲ್ಪ ವೇಟ್ ಮಾಡೋಣ. ಸೊ ಅಪ್ಲೈ ಮಾಡಿದ ಮೇಲೆ ಏನು ಬಂತು ಅಂತ ಇಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಸೊ ಫಸ್ಟ್ ನಾನು ಇಲ್ಲಿ ಮೇಲ್ ಓಪನ್ ಮಾಡ್ತೀನಿ.
ಮೇಲ್ ಓಪನ್ ಮಾಡಿ ಇಲ್ಲಿ ನೋಡಿ ಟೈಮ್ ಕೂಡ ಇಲ್ಲಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಟೈಮ್ ನೋಡಿ, ಟೈಮ್ ನೋಡ್ಬೋದು. ಮೇಲಲ್ಲಿ ಚೆಕ್ ಮಾಡೋಣ ಟೈಮು. ನಾನು ಇಲ್ಲಿ ಮೇಲಲ್ಲಿ ತೋರಿಸ್ತೀನಿ ನಿಮಗೆ. ಅಪ್ಲೈ ಮಾಡಿದ ಮೇಲೆ ಏನು ರಿಪ್ಲೈ ಬಂದಿದೆ ಅದು ಒಂದು ಸ್ವಲ್ಪ ಇಲ್ಲಿ ಚೆಕ್ ಮಾಡೋಣ. ಮೇಲ್ ಓಪನ್ ಆಗ್ತಾ ಇದೆ. ಸ್ವಲ್ಪ ನೆಟ್ ಸ್ಲೋ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಿದೆ. ಸೊ ಇಲ್ಲಿ ನೋಡಿ ಮೇಲ್ ಬಂದಿದೆ. 5 ಗಂಟೆ 4 ನಿಮಿಷಕ್ಕೆ ಒಂದು ಮೇಲ್ ಬಂದಿದೆ, ಇಲ್ಲಿ ನೋಡ್ಬೋದು ನೀವು. ಸೊ ಮೇಲ್ ಬಂದಿದೆ, ಅದಕ್ಕೆ ರಿಪ್ಲೈ ಮಾಡಿದ್ದಾರೆ ಅವರು. ಇಲ್ಲಿ ನೋಡ್ಬೋದು ಚಾನಲ್ ವೆರಿಫಿಕೇಷನ್ ಬ್ಯಾಚ್ ಅಪ್ರೂವ್ಡ್ ಅಂತ ಬಂದಿದೆ. ಸೊ ಈ ರೀತಿ ನಾವು ಅಪ್ಲೈ ಮಾಡಿದ್ದು ಬಂದಿದೆ. ಈಗ ಇಲ್ಲಿ ನೋಡಿ ಚಾನಲ್ ಮೇಲೂ ಕೂಡ ಇಲ್ಲಿ ಚೆಕ್ ಮಾರ್ಕ್ ಬಂದಿದೆ. ಸೊ ಈ ರೀತಿ ನೀವು ಆರಾಮಾಗಿ ಅಪ್ಲೈ ಮಾಡಿ ಇದನ್ನು ವೆರಿಫೈ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಿ ನೋಡ್ಬೋದು ವೆರಿಫೈಡ್ ಇಲ್ಲಿ ತೋರಿಸುತ್ತೆ ಅದು ಏನು ಅಂತ. ಇಲ್ಲಿ ಇದ್ರ ಮೇಲೆ ಟಚ್ ಮೌಸ್ ತೊಗೊಂಡೋದ್ರೆ ಇಲ್ಲಿ ತೋರಿಸುತ್ತೆ. ತೋರಿಸ್ತಾ ಇಲ್ಲ. ಸೊ ಈ ರೀತಿ ವೆರಿಫೈಡ್ ಅಂತ ಬಂದುಬಿಡುತ್ತೆ. ಸೊ ಈ ರೀತಿ ನೀವು ಅಪ್ಲೈ ಮಾಡಿ ನಿಮ್ಮ ವೆರಿಫಿಕೇಷನ್ ಮಾಡ್ಕೋಬೋದು. ಚಾನಲ್ ವೆರಿಫಿಕೇಷನ್ ಬ್ಯಾಚ್ ತಗೋಬೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಂಥದ್ದು ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.